ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನ ಆಗಿತ್ತು. ಇದೀಗ ಜಾಮೀನು ಸಿಕ್ಕಿದೆ. ನೇರವಾಗಿ ನಾವು ಹುಬ್ಬಳ್ಳಿಗೆ ಹೋಗೋಣ. ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೇರ ಸಂಪರ್ಕದಲ್ಲಿ. ಎಸ್, ಜಾಮೀನು ಸಿಕ್ಕಿದೆ. ಇವತ್ತು ರಿಲೀಸ್ ಆಗ್ಲಿಕ್ಕೆ ಆಗೋದಿಲ್ಲ. ಆ ಕಾಪಿ ಜೈಲಿನ ಅಧಿಕಾರಿಗಳಿಗೆ ತಲುಪಬೇಕು ಅಂತ ಹೇಳಿದ್ರೆ ಸಮಯದ ಅವಕಾಶ ಬೇಕಾಗುತ್ತೆ. ಈ ಕಾರಣದಿಂದಾಗಿ ಇವತ್ತು ಬಿಡುಗಡೆ ಆಗೋಕ್ಕೆ ಸಾಧ್ಯವಾಗೋದಿಲ್ಲ ಎನ್ನುವ ಮಾಹಿತಿ. ನಾಳೆ ಬಹುತೇಕ ಬಿಡುಗಡೆಯ ಭಾಗ್ಯ ಶ್ರೀಕಾಂತ್ ಪೂಜಾರಿಗೆ ಸಿಗುತ್ತೆ. ಕಾನೂನಿನ ಪ್ರಕ್ರಿಯೆಗಳನ್ನು ಮುಗಿಸಬೇಕಾಗತ್ತೆ. ಜಾಮೀನು ಪ್ರತಿಯನ್ನು ಜೈಲಿನ ಅಧಿಕಾರಿಗಳಿಗೆ ತಲುಪಿಸಬೇಕಾಗತ್ತೆ. ಆ ನಂತರದಲ್ಲಿ ಅವರನ್ನು ಷರತ್ತುಗಳನ್ನು ಇಟ್ಟುಕೊಂಡೇ ಬಿಡುಗಡೆ ಮಾಡ್ತಾರೆ. ಕೆಲವು ಬಾಂಡ್ಗಳನ್ನ ಕೇಳಬಹುದು, ಅಥವಾ ವಿಚಾರಣೆಗೆ ಹಾಜರಾಗುವಂಥ ಸಂದರ್ಭದಲ್ಲಿ ವಿಚಾರಣೆಗೆ ಬರಬೇಕು, ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗತ್ತೆ, ಕೋರ್ಟಿಗೆ ಬರಬೇಕಾಗತ್ತೆ ಅಂತ ಕೆಲವು ಷರತ್ತುಗಳನ್ನು ವಿಧಿಸಿ ಜಾಮೀನನ್ನು ಮಂಜೂರು ಮಾಡಿದೆ. ಹೀಗಾಗಿ ನಾಳೆ ಬಿಡುಗಡೆಯಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಶ್ರೀಕಾಂತ್ ಪೂಜಾರಿಯ ಬಂಧನದ ನಂತರದಲ್ಲಿ ಸರ್ಕಾರ ಬಹಳಷ್ಟು ಕಾರಣಗಳನ್ನು ಕೊಡ್ತಾ ಹೋಯಿತು. ಆ ನಂತರದಲ್ಲಿ ಎಲ್ಲಿ ಸರ್ಕಾರ ಎಡವಿದೆ, ಸರ್ಕಾರ ಅವರನ್ನು ಬಂಧನ ಮಾಡಿದ ಬಳಿಕ ಅದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೆಣಗಾಟ ಮಾಡಬೇಕಾಯಿತು. ಯಾವೆಲ್ಲ ಗ್ರೌಂಡ್ಸ್ಗಳು ಇಲ್ಲಿ ಸಹಕಾರಿ ಆದವು ಅಂತ ಹೇಳಿ, ಜೊತೆಗೆ ಸರ್ಕಾರಿ ಅಭಿಯೋಜಕರು ಫೇಲ್ ಆಗಿದ್ದಲ್ಲಿ ಬಡಸ್ಕರ್ ವಾದ ಮಂಡಿಸಿದಲ್ಲಿ ಯಾವೆಲ್ಲ ಅಂಶಗಳು ಶ್ರೀಕಾಂತ್ ಪೂಜಾರಿಗೆ ನೆರವಾದವು ಅಂತ ಹೇಳಿ. ದಶರಥ್, ಶ್ರೀಕಾಂತ್ ಪೂಜಾರಿ ಶ್ರೀರಾಮ್ ಸೇನೆಯ ಹೋರಾಟಗಾರ. ಇಲ್ಲಿ ಅಂದರೆ ಶ್ರೀರಾಮ ಮಂದಿರ ಜನ್ಮಭೂಮಿಗಾಗಿ, ರಾಮನ ಜನ್ಮಭೂಮಿಗಾಗಿ ಹೋರಾಟ ಮಾಡಿ, ಇದು ನಿನ್ನೆ ಮೊನ್ನೆ ಹೋರಾಟ ಅಲ್ಲ. 1992 ಡಿಸೆಂಬರ್ 5ರಂದು ನಡೆದಂತಹ ಒಂದು ಪ್ರಕರಣ. 5ರಂದು ಪ್ರಕರಣ ನಡೀತೆ, 6ರಂದು ಇಲ್ಲಿ ಅಂತ FIR ಆಗುತ್ತೆ. FIR ಆದ ನಂತರ ಇಲ್ಲಿ ಅಂತಂದರೆ ನಂತರ 1993ರಲ್ಲಿ ಇದೇ ಒಂದು ಪ್ರಕರಣಕ್ಕೆ ಚಾರ್ಜ್ ಶೀಟ್ನ ಸಲ್ಲಿಕೆ ಆಗುತ್ತೆ. ಮತ್ತು ಇನ್ನೊಂದು ಕಡೆ ಅಂತಾರೆ ಲಾಂಗ್ ಪೆಂಡಿಂಗ್ ಕೇಸ್ ಅಂತೇಳಿ ಇದೇ ಒಂದು 2006ರಲ್ಲಿ ಇದೇ ಒಂದು ಕೇಸನ್ನು ಇಲ್ಲಿ ಅಂತಾರೆ ಮತ್ತೆ ಇಲ್ಲಿ ಅಂತಾರೆ ಮುನ್ನೆಲೆಗೆ ಬರುತ್ತೆ. ಅದ ನಂತರ ಈಗ ಈ ಪ್ರಕರಣ ಬಂದಿದ್ದು ಈಗ. ಆದರೆ ಸರ್ಕಾರ ಒಂದು ಕಡೆ ಈತನನ್ನು ಬಂಧಿಸುತ್ತೆ, ಇದು BJPಗೆ ಅಸ್ತ್ರವಾಗುತ್ತೆ. BJP ಯಾವಾಗ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೆ, ಆ ಹೋರಾಟದ ನಂತರ ಇಲ್ಲಿ ಅಂತಂದರೆ ಅದೇ ಒಂದು ಶ್ರೀಕಾಂತ್ ಪೂಜಾರಿಯ ಒಂದು ಕ್ರೈಮ್ ಹಿಸ್ಟ್ರಿಯನ್ನು ಬಿಡುಗಡುತ್ತೆ. ಅದು ಒಟ್ಟು 16 ಪ್ರಕರಣಗಳು. ಆ 16 ಪ್ರಕರಣಗಳಲ್ಲಿ ಈಗಾಗಲೇ 15 ಪ್ರಕರಣಗಳು ಖುಲಾಸೆ ಆಗಿವೆ. ಅದರಲ್ಲಿ ಒಂದು ಪ್ರಕರಣ ಮಾತ್ರ ಬಾಕಿ ಉಳಿಯುತ್ತೆ. ಅದೇ ಇಲ್ಲಿ ಅಂತಂದರೆ ಶ್ರೀರಾಮ ಜನ್ಮಭೂಮಿಗಾಗಿ ಹೋರಾಟ ಮಾಡಿದ್ದು. ಈ ಒಂದು ಹೋರಾಟದ ಪ್ರಕರಣ ಒಂದು ಮಾತ್ರ ಬಾಕಿ ಇರುತ್ತೆ. ಆದರೆ ಕ್ರೈಮ್ ಹಿಸ್ಟ್ರಿ ಮಾಡಿ ಇಲ್ಲಿ ಅಂತಾರೆ ಹಿಸ್ಟ್ರಿ ಬಿಡುಗಡೆ ಮಾಡಿ ಸರ್ಕಾರ ಇಲ್ಲಿ ಅಂತಂದರೆ ಎಡವುತ್ತೆ. ಆದರೆ ಇದೇ ಒಂದು ಬಳಕೆ ಕೇವಲ ಇಷ್ಟೇ ಅಲ್ಲ ಸಹಿತ, ಇವತ್ತು ಏನು ಇಲ್ಲಿ ಶ್ರೀಕಾಂತ್ ಪೂಜಾರಿ ಇದ್ದಾರೆ, ಶ್ರೀಕಾಂತ್ ಪೂಜಾರಿಯ ವಕೀಲ ಏನು ಸಂಜೀವ್ ಬಡಸ್ಕರ್ ಹೇಳಿದ್ರೆ ಪ್ರಮುಖವಾಗಿ ಒಂದು ವಾದವನ್ನು ಮಂಡಿಸ್ತಾರೆ. ವಾದ ಏನು ಅಂತಂದರೆ ಈ ಒಂದು ಪ್ರಕರಣ 1992 ಡಿಸೆಂಬರ್ 5ರಂದು ನಡೆದಂತಹ ಪ್ರಕರಣ ಏನಿದೆ, ಆ ಪ್ರಕರಣಕ್ಕೆ ಯಾವುದೇ ರೀತಿಯಾದಂಥ ತಲೆ ಬುಡಹ ಇಲ್ಲ ಅಂತೇಳಿ. ಯಾಕೆ ಅಂದರೆ ಒಂದು ಕಡೆ FIR ಇಲ್ಲ, ಇನ್ನೊಂದು ಕಡೆ ಯಾರು ದೂರುದಾರದರೆ ಒಂದು ಅಡಿಕೆ ಅಂಗಡಿ ಇತ್ತು, ಆ ಅಡಿಕೆ ಅಂಗಡಿಗೆ ಬೆಂಕಿ ಹಚ್ಚಿದ ಪ್ರಕರಣ ಇದು. ಆದರೆ ಆ ದೂರುದಾರ ಏನಂದರೆ ಆ ದೂರು ಕಾಪಿ ಸಹ ಇಲ್ಲಿ ಅಂದರೆ ಪೊಲೀಸರಿಗಿಲ್ಲ. ಕೇವಲ ಅಂತಾರೆ ವಾರಂಟ್ ಮತ್ತು ಚಾರ್ಜ್ ಶೀಟ್ಗಳ ಮೇಲೆ ಇಲ್ಲಿ ಅಂದರೆ ಈ ಶ್ರೀಕಾಂತ್ ಪೂಜಾರಿನ ಬಂಧನ ಮಾಡ್ತಾರೆ. ಬಂಧಿಸಿದ ಒಂದು ಕಾರಣಕ್ಕೆ ಅಷ್ಟೇ ಅಲ್ಲ ಸಹಿತ, ಇನ್ನೊಂದು ಕಡೆ ಅಂತಾರೆ ಕಳೆದ 3 ತಿಂಗಳ ಹಿಂದ್ಗಡೆ ಅಂತಾರೆ ಇಲ್ಲಿ ಆಟೋ ಹೊಡಿಸೋ ಜೀವನವನ್ನು ಮಾಡ್ತಿದ್ದ ಶ್ರೀಕಾಂತ್ ಪೂಜಾರಿ ರಸ್ತೆ ಅಪಘಾತ ಆಗುತ್ತೆ. ಆ ರಸ್ತೆ ಅಪಘಾತದಲ್ಲಿ 2 ಭುಜಗಳ ಒಂದು ಶಸ್ತ್ರ ಸಿಕ್ಕುತ್ತೆ ಈ ಒಂದು ಶ್ರೀಕಾಂತ್ ಪೂಜಾರಿಗೆ ಆಗುತ್ತೆ. ಇದೇ ಒಂದು ಒಂದು ಅನಾರೋಗ್ಯ. ಇನ್ನೊಂದು ಕಡೆ ಅಂತಂದರೆ ಇಲ್ಲಿ ಏನು ಪೊಲೀಸರು ಕೆಲವೊಂದಿಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿದ್ರೆ ಅವೆಲ್ಲವುಗಳನ್ನ ಇಟ್ಟುಕೊಂಡು ಇಲ್ಲಿ ಅಂದರೆ ವಾದವನ್ನು ಮಂಡಿಸ್ತಾರೆ. ಪ್ರಮುಖವಾಗಿ ಇನ್ನೊಂದು ಏನು ಅಂತಂದರೆ ಇಲ್ಲಿ ಪೊಲೀಸರು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ತಕರಾರು ಅರ್ಜಿ ಏನಂದರೆ ಈತ ಕಳೆದ 32 ವರ್ಷಗಳಿಂದ ನಮಗೆ ತಲೆಮರೆಸಿಕೊಂಡಿದ್ದ ಅಂತೇಳಿ. ಆದರೆ ಇನ್ನೊಂದು ಕಡೆ ಅಂತಂದರೆ ಇಲ್ಲಿ ಏನು ಸಂಜೀವ್ ಬಡಸ್ಕರ್ ಹೇಳಿದರೆ ಸಂಜೀವ್ ಬಡಸ್ಕರ್ ವಾದ ಮಂಡಿಸಿದ್ದು ಏನು ಅಂತ ನೋಡಿದಾಗ ಇಲ್ಲಿ ಅಂತಂದರೆ ಈತ 32 ವರ್ಷಗಳಿಂದ ನೀವು ತಲೆಮರೆಸಿಕೊಂಡಿದ್ದ ಅಂತ ಹೇಳ್ತೀರಿ. ಆದರೆ ಈತನ ಮೇಲೆ ಮತ್ತೆ ಆ ಪ್ರಕರಣ ಬಿಟ್ಟು 15 ಪ್ರಕರಣಗಳು ಹೇಗೆ ಆದವು ಅಂತೇಳಿ. ಅಷ್ಟೇ ಅಲ್ಲದೆ ಇಲ್ಲಿ ಅಂತಾರೆ ಹುಬ್ಬಳ್ಳಿಯ ಕಸ್ಬಾಪೇಟ ಪೊಲೀಸ್ ಠಾಣೆಗೆ ಇವರು ಒಟ್ಟು 3 ಬಾರಿ ಕೋರ್ತಾರೆ. 2004, 2009 ಮತ್ತು 2019ರಲ್ಲಿ ಅವರ ಕಡೆಯಿಂದ ನೀವು ಇಲ್ಲಿ ಅಂತಾರೆ ಮುಚ್ಚಳಿಕೆಯ ಪತ್ರವನ್ನು ಬರೆಸಿಕೊಳ್ತೀರಿ. ಒಂದು ಕಡೆ ಅಂತಾರೆ ಆತ ತಲೆಮರೆಸಿಕೊಂಡಿದ್ದಾದರೆ ಮುಚ್ಚಳಿಕೆ ಪತ್ರ ಹೇಗೆ ಬರೆಸಿಕೊಂಡ ಅನ್ನೋದು. ಇನ್ನೊಂದು ಕಡೆ ಈ ರೀತಿಯಾಗಿ ಹಳೆ ಹುಬ್ಬಳ್ಳಿಯಲ್ಲಿ ಏನು ಒಂದು ಕಡೆ ಅಂತಂದರೆ ಅಕ್ರಮ ಸೇರಾಯಿ ಮಾರಾಟ ಸಂಬಂಧಪಟ್ಟ 8 ಪ್ರಕರಣಗಳು. ಆದರೆ ಈ ರೀತಿಯಾಗಿ ಪೊಲೀಸ್ ಠಾಣೆಗೆ ಈತ ಇಲ್ಲಿ ಅಂದರೆ ಅವಾಗ ಬರ್ತಾ ಇದ್ದ. ಆದರೆ ನೀವು ಯಾಕೆ ಅವನ್ನ ಬಂಧಿಸಲಿಲ್ಲ, ಈಗ ಈ ಪ್ರಕರಣ ಮುನ್ನೆಲೆಗೆ ಯಾಕೆ ತೆಗೆದುಕೊಂಡು ಬಂದ್ರಿ ಅಂತೇಳಿ ಈ ರೀತಿಯಾಗಿ ವಾದವನ್ನು ಮಂಡಿಸ್ತಾರೆ. ಹೀಗಾಗಿ ಆ ವಾದಕ್ಕೆ ಇವತ್ತು ಜಯ ಸಿಕ್ಕಿದೆ. ಇಲ್ಲಿ ಅಂತಂದರೆ ಶ್ರೀಕಾಂತ್ ಪೂಜಾರಿಗೆ ನಾಳೆ ಇಲ್ಲಿ ಅಂದರೆ ಬಿಡುಗಡೆ ಭಾಗ್ಯ ಇದೆ. ಅಂದರೆ ಇನ್ನೊಂದು ಕಡೆ ಅಂತಂದರೆ ಈತನಿಗೆ
ಇವತ್ತು ಜಾಮೀನು ಸಿಕ್ಕರೂ ಈತನಿಗೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕೆ ಅಂತಂದರೆ ಇವತ್ತು ಒಂದು ಕಡೆ ಅಂತಂದರೆ ಜಿಲ್ಲಾ ನ್ಯಾಯಾಲಯ ಆದೇಶನ ಮಾಡಿದೆ, ತೀರ್ಪು ನೀಡಿದೆ ಬಿಡುಗಡೆ ಅಂತೇಳಿ. ಒಂದು ಕಡೆ ಅಂದರೆ ಈತನಿಗೆ ಬೇಲು ಸಿಕ್ಕಿದೆ, ಜಾಮೀನು ನೀಡಿದೆ. ಆದರೆ ಪ್ರಮುಖವಾಗಿ ಇಲ್ಲಂದ್ರೆ ಐದನೇ JMFC ನ್ಯಾಯಾಲಯ ಮತ್ತು ಮೂರನೇ JMFC ನ್ಯಾಯಾಲಯಕ್ಕೆ ಅಲ್ಲಿ ಏನು ಈ ತೀರ್ಪು ಏನಿದೆ ಆ ತೀರ್ಪು ಆದೇಶ ಕಾಪಿಯನ್ನು ಇವೆರಡೂ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು. ಎರಡೂ ನ್ಯಾಯಾಲಯಕ್ಕೆ ಒಪ್ಪಿಸಿದ ನಂತರ ಅವನ್ನೆಲ್ಲವನ್ನು ತೆಗೆದುಕೊಂಡು ಇಲ್ಲಿ ಅಂದರೆ ಯಾರು ಇವತ್ತು ಜೈಲಾಧಿಕಾರಿಗಳಿದ್ದಾರೆ, ಜೈಲಾಧಿಕಾರಿಗಳು ಆ ಅಧಿಕಾರಿಗಳ ಒಂದು ಕೈ ಸೇರಬೇಕು ಈ ಒಂದು ಬಿಡುಗಡೆ ಆದೇಶ, ತೀರ್ಪಿನ ಆದೇಶ. ಆವಾಗ ಆತನಿಗೆ ಇಲ್ಲಿ ಅಂತ ಬಿಡುಗಡೆಗೊಳಿಸ್ತದೆ. ಹೀಗಾಗಿ ಇವೆಲ್ಲವೂ ಕಾನೂನು ಪ್ರಕ್ರಿಯೆ ಮುಗಿಬೇಕಾದ್ರೆ ಇವತ್ತು ಆಗೋದಿಲ್ಲ, ಅದು ಸಾಯಂಕಾಲ 6 ಗಂಟೆ ಒಳಗೆ ಮುಗಿಬೇಕು. ಇವೆಲ್ಲವೂ ಕಾರಣಗಳಿಂದ ಇವತ್ತು ಶ್ರೀಕಾಂತ್ ಪೂಜಾರಿಗೆ ಬಿಡುಗಡೆ ಭಾಗ್ಯ ಇಲ್ಲ. ಬಿಡುಗಡೆ ಭಾಗ್ಯ ಏನೇ ಇದ್ರೂ ಸಹಿತ ಇವತ್ತು ನಾಳೆ ದಶರಥ್ ಈ ಸಂಬಂಧಪಟ್ಟಂಗೆ ಇನ್ನು ಶ್ರೀಕಾಂತ್ ಪೂಜಾರಿಯ ಸಹೋದರ ಇಲ್ಲಿ ಅಂತ ಅಶೋಕ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತೇನೆ. ಸರ್, ಶ್ರೀಕಾಂತ್ ಪೂಜಾರಿ ಅವರು ಕಳೆದ 8 ದಿನಗಳಿಂದ ಒಳಗಡೆ ಹೋಗಿದ್ರು. ಈ ಹಿಂದ್ಗಡೆ ಹೋರಾಟ ಮಾಡಿದ ಹೋರಾಟ ತಮಗೇನೋ ನೆನಪಿದೆಯಾ? ಅಂದರೆ 92ದಲ್ಲಿ ಬೆಳಗಾಂ ಇಂಡಲ್ಗ ಒಳಗೆ ಹಾಕಿದ್ರು ಸರ್ ಅವ್ರಿಗೆ. ಅವಾಗ ಟೈರ್ಡ್ ಆದ್ರಿಂದ ಆಮೇಲೆ 6 ತಿಂಗಳಾದಮೇಲೆ ಬಿಟ್ಟರು ಸರ್ ಅವ್ರಿಗೆ. ಬಿಟ್ಟ ಮೇಲೆ ಆಮೇಲೆ ಮತ್ತೇನು ಇದಕ್ಕೆ ಕಿಸದ್ದು ನಮ್ಗೆ ಗೊತ್ತಿಲ್ಲ ಸರ್ ಅವರು. ಆಮೇಲೆ ಈಗ ಒಮ್ಮಕ್ಕಳೇ ಮತ್ತಿದು ಕಾರ್ಯಸೇವಕ ಇದೆ ಅಂತೇಳಿ ಬಂಧನ ಅಂತೇಳಿ ಹೋದ ಶುಕ್ರವಾರ ದಿವಸ ಬೆಳಗ್ಗೆ ಇದ್ದಿದ್ದಾರೆ ಸರ್. ಸರ್, ಆಟೋ ನಡೆಸಿ ಜೀವನ ಮಾಡ್ತಾಯಿದ್ರು ಶ್ರೀಕಾಂತ್ ಪೂಜಾರಿ. ಆತನ ಇಲ್ಲದ ಈಗ ಅವ್ರ ಮನೆತನ ಹೇಗೆ ಸಾಗುತ್ತೆ ಸರ್? ಒಂದು ವಾರ ಅಂದ್ರೆ ಅವರು ಇದಂದರೆ ಈಗ ಎಲ್ಲ ಇದು ಮಾಡಿ ಅಷ್ಟರೊಳಗೆ ನಡೆದಿದೆ ಸರ್. ಹಾಂ ಸರ್. ಮತ್ತು ಮೊನ್ನೆ ಮನೇನೂ ಕಟ್ಸ್ಯಾರ ಸರ್ ಸಾಲ ಮಾಡಿ. ಆಮೇಲೆ ಈಗ ಏನೈತಲ್ಲ ನಮ್ಮದು ಏನು ಇದು ಇದೆಲ್ಲ ಅಷ್ಟ ಇವರು ಅವ್ರ ಮಗ ಶಾಮೀನ್ ತಂದೆ ಇದು ಮಾಡ್ತಾನೆ ಸರ್, ಸೌಂಡ್ ಸಿಸ್ಟಮ್. ಅವನು ದುಡಿಬೇಕು ಸರ್, ಅವಾಗ ಮುಂದೆ ನಡಿಬೇಕು ಸರ್. ಸರ್, ಈಗ ಪೊಲೀಸರು ಹೇಳ್ತಾನೆ ಅವನ ಮೇಲೆ 16 ಪ್ರಕರಣ ಇದ್ವು ಅಂತೇಳಿ. ಆ 16 ಪ್ರಕರಣ ಏನಾಗಿದೆ ಅಂತ ನಿಮಗೇನಾದ್ರು ಗೊತ್ತಿದೆಯಾ ಸರ್? ಹೇಗೆ ಏನು ಅದು ಅಷ್ಟು ಐಡಿಯಾ ಇಲ್ಲ ಸರ್. ಮತ್ತು ಅವರು ಇದರ ಕಸಬು ಸಲುವಾಗಿ ಸೆರೆ ಮಾಡ್ತಿದ್ರು ಸರ್. ಆಮೇಲೆ ಅದು ಕೇಸ್ ಎಲ್ಲ ಖುಲಾಸೆ ಮಾಡ್ಕೊಂಡಿದ್ದಾರೆ ಸರ್ ಅವರು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಬೇರೆ ಕೇಸ್ ಯಾವುದಿಲ್ಲ ಅವ್ರ ಮೇಲೆ? ಯಾವ ಇಲ್ಲ ಸರ್. ಹಾಂ ಸರ್. ಈಗ ಒಂದು ಪ್ರಕರಣದ ಮ್ಯಾಗ ಅವ್ರು ಅರೆಸ್ಟ್ ಆಗಿದ್ರು. ಹೌದು ಸರ್. ಏನು ಹೇಳ್ತೀರಿ? ಈಗ ಅವ್ರಿಗೆ ಬಿಡುಗಡೆ ಆಗಿದೆ, ಜಾಮೀನು ಸಿಕ್ಕಿದೆ, ನಾಳೆ ಬಿಡುಗಡೆ ಆಗುತ್ತೆ, ಏನು ಹೇಳ್ತೀರಿ ಅವ್ರ ಸಹೋದರರಾಗಿ? ಅವರ ಸಹೋದರರಿಗೆ ಖುಷಿ ಅನ್ನಿಸ್ತೇವೆ ಸರ್. ಮತ್ತು ನಮ್ಮ ಆಗಲಿ ಹಾಗೂ ದೇಶದ ಜನತೆಗಳಾಗಲಿ, ವಕೀಲರಾಗಿ, ಹಿಂದೂ ಕಾರ್ಯಕರ್ತರಲ್ಲಿ ಹೋರಾಡೋಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ಅಂದರೆ ಆತನ ಮೇಲೆ ಏನು 15 ಪ್ರಕರಣಗಳಿದ್ದು, ಆ 15 ಪ್ರಕರಣಗಳು ಖುಲಾಸಾಗಿವೆ. ಇದೊಂದು ಪ್ರಕರಣದಲ್ಲಿ ಈಗಾಗಲೇ ಬಂಧಿತನಾಗಿದ್ದ. ಹೀಗಾಗಿ ಆತನಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ, ನಮಗೆ ಖುಷಿ ತಂದಿದೆ ಅನ್ನೋದು ಆ ಕುಟುಂಬಸ್ಥರು ಒಂದು ಮಾತನ್ನು ಹೇಳ್ತಾರೆ ಸರ್. ಈ ರೀತಿಯಾಗಿ ಒಂದು ಕಡೆ ಅಂತಂದರೆ ಈ ಶ್ರೀಕಾಂತ್ ಪೂಜಾರಿಯ ಪರ ಇಲ್ಲಿ ಅಂತಾರೆ ಹಿಂದೂ ಪರ ಕಾರ್ಯಕರ್ತರು ಇರ್ಬೋದು, ಇನ್ನೊಂದು ಕಡೆ ವಕೀಲರು ಇರ್ಬೋದು. ವಕೀಲರು ಸಹ ಇಲ್ಲಿ ಅಂತಾರೆ ಕಳೆದ 3 ದಿನಗಳಿಂದ ಇಲ್ಲಿ 10 ಜನರ ತಂಡ ಇಲ್ಲಿ ಅಂದರೆ ಕೆಲಸ ಮಾಡಿತ್ತು. ಆ ಕೆಲಸಕ್ಕೆ ಇವತ್ತು ಜಯ ಸಿಕ್ಕಿದೆ ದಶರಥ್. ಎಸ್, ಥ್ಯಾಂಕ್ ಯು ಅಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಶ್ರೀಕಾಂತ್ ಮೇಲೆ 16 ಕೇಸ್ಗಳಿದ್ರೆ ನೀವು ಹೇಳಿದಂತೆ ಕೇಳುತ್ತೇನೆ ಅಂತ ಸವಾಲ್ ಹಾಕಿದ್ದಾರೆ ಈಶ್ವರಪ್ಪ. 16 ಕೇಸ್ ಇದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ, ಇಲ್ಲ ಅಂತ ಹೇಳಿದ್ರೆ ನೀವು ರಾಜ್ಯದ ಕ್ಷಮೆ ಕೇಳಬೇಕು. ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಿಗೆ ಈಶ್ವರಪ್ಪ ಸವಾಲೆಸೆದಿದ್ದಾರೆ. ಶ್ರೀಕಾಂತ್ ಪೂಜಾರಿ ಮೇಲೆ ಇರುವಂತಹ ಪ್ರಕರಣ ಖುಲಾಸೆಯಾಗಿದೆ. ಒಂದೇ ಪ್ರಕರಣ ಇದೆ, ಅದು ಕೂಡ ಕೋರ್ಟ್ನಲ್ಲಿದೆ. ಯಾರೂ ದೂರು ಕೊಟ್ಟಿಲ್ಲ, FIR ಕೂಡ ಆಗಿಲ್ಲ. ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದು ಕೇಸ್ ಹಾಕಿಸಿದ್ದಾರೆ. ಇದು CM ಗೃಹ ಸಚಿವರ ಪ್ರೀ ಪ್ಲಾನ್ ಕತೆ ಅಂತ ಹೇಳಿ ಈಶ್ವರಪ್ಪ ಆರೋಪ ಮಾಡಿದ್ದಾರೆ. 16 ಕೇಸನ್ನ ಶ್ರೀಕಾಂತ್ ಪೂಜಾರಿ ಮೇಲೆ ಇದ್ದರೆ ನೀವು ಹೇಳ್ದಂಗೆ ನಾನು ಕೇಳ್ತೇನೆ. ಶ್ರೀಕಾಂತ್ ಪೂಜಾರಿ ಮೇಲೆ ಇರೋದು ಈ ಎಲ್ಲ ಕೇಸುಗಳು ಕೂಡ ಡಿಸ್ಮಿಸ್ ಆಗಿದೆ, ಖುಲಾಸೆ ಆಗಿದೆ. ಒಂದೇ ಒಂದು ಕೇಸ್ ಉಳಿದಿದೆ, ಆ ಕೇಸ್ ನಡೀತಾ ಇದೆ. ಆ ಕೇಸ್ಗೂ ಕೂಡ ಇವರು FIR ಹಾಕಿಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ. ಆ ಕೇಸ್ಗೂ ಕೂಡ ಯಾರು ಕಂಪ್ಲೇಂಟು ಕೊಟ್ಟಿಲ್ಲ. ಈ ರೀತಿ ಸುಳ್ಳು ಆಪಾದನೆಗಳು. ಸಿದ್ದರಾಮಯ್ಯನವರೇ, ನೀವು 14 ಕೇಸ್ ಇದ್ದರೆ ನಾನು ರಾಜ್ಯದ ಜನರ ಕ್ಷಮೆ ಕೇಳ್ತೇನೆ. ಇಲ್ಲ ಅಂದರೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರಲ್ಲ ಪರಮೇಶ್ವರ್ ಮತ್ತು DK ಮನೆ ಸಿದ್ದರಾಮಯ್ಯನವರು, ರಾಜ್ಯದ ಜನ ಕ್ಷಮೆ ಕೇಳಬೇಕು. ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದು ಈ ಎಲ್ಲ ಕೇಸ್ಗಳನ್ನು ಸೃಷ್ಟಿ ಮಾಡಿ ಮತ್ತೆ ಕೇಸ್ ಹಾಕಿಸಿದ್ದಾರೆ. ಇದು ಮುಖ್ಯಮಂತ್ರಿಗಳೇ, ಹೋಮ್ ಮಿನಿಸ್ಟ್ರೇ ಮಾಡಿದಂಥ ಪ್ರೀ ಪ್ಲ್ಯಾನ್ಡ್ ಡೈರೆಕ್ಷನ್ನು.
ಅಥವಾ ಪೊಲೀಸ್ ಇಲಾಖೆನೇ ಸೃಷ್ಟಿ ಮಾಡಿರಂತ ಇದೊಂದು ಕೃತ್ಯವೋ, ಇದು ತನಿಖೆಯಿಂದ